ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಪ್ರೇಮ ವೆರೈಟಿ ವಿಡಿಯೋಸ್. ನಾನು ಚಿರಾಗ್. ನಾವು ರೀಸೆಂಟಾಗಿ ಒಂದು ಹೆಬ್ಬೆ ಫಾಲ್ಸ್ನ ವಿಸಿಟ್ ಮಾಡಿದ್ವಿ. ಅದು ಒಂದು ತರೀಕೆರೆ ಹತ್ರ ಬರುತ್ತೆ. ನಾವು ಯಾರು ಹೋಗಿದ್ವಿ ಅಪ್ಪ ಅಂತಂದ್ರೆ, ನಾನು, ನಮ್ಮ ತಂಗಿ, ಅಪ್ಪ, ಅಮ್ಮ, ಅತ್ತೆ ಮತ್ತು ಅತ್ತೆ ಮಕ್ಕಳು. ಕಾರಲ್ಲಿ ಸಾಂಗ್ ಕೇಳ್ತಾ ಹೋಗಿದ್ವಿ. ಮಾತ್ರ ಸೈಕಾಗಿತ್ತು. ಇದು ರೋಡಲ್ಲಿ ಮಾತ್ರ ಫುಲ್ ಗ್ರೀನರಿ, ನೀವು ನೋಡ್ತಿರ್ಬೋದು. ಸಖತ್ ಫುಲ್ ಗ್ರೀನರಿ ಇದೆ. ಆಮೇಲೆ ಅಲ್ಲಿ ಕಲ್ಲತ್ಗಿರಿ ಫಾಲ್ಸ್ ಅಂತಿದೆ ಗೈಸ್. ಅದು ಅಷ್ಟೇ, ಅಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇತ್ತು, ಸನ್ನಿಧಿ ಇತ್ತು. ಮತ್ತು ಅಲ್ಲಿ ಅಲ್ಲೂ ಕೂಡ ಸಕ್ಕತ್ತಾಗಿತ್ತು. ಅಲ್ಲೊಂದು ಡೈಲಿ ದೇವ್ರು ಬಂದು ಹೋಗುತ್ತಂತೆ, ದೇವರು ಬರ್ತಿತ್ತು, ಸಕ್ಕತ್ತಾಗಿರೋದು. ಆಮೇಲೆ ಹೋಗ್ಬೇಕಾ ಮತ್ತೆ ಸಾಂಗ್ ಕೇಳ್ತಾ ಹೋದ್ವಿ. ಮತ್ತು ನಾವು ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ ಫಾಲ್ಸಿನ ಮಾತ್ರ ಎಲ್ಲದು. ಮತ್ತು ಗ್ರೀನರಿ ರೋಡ್, ತುಂಬ ಗ್ರೀನರಿ ನೋಡ್ತಿದ್ದೀರ ಮಾತ್ರ ಸೈಕಾಗಿತ್ತು. ಜೋರಾಗಿ ಹಾಡು ಕೇಳ್ಕೊಂಡು ತಿನ್ಕೊಂಡು ಎಲ್ಲ ಹೋದ್ವಿ. ಆಮೇಲೆ ನಾವು ನಿಧಾನಕ್ಕೆ ಹೋಗ್ತಿದ್ದೀವಿ. ಆಮೇಲೆ ಒಳ್ಳೆ ಮತ್ತೆ ಜೋರಾಗಿ ಹೋಗ್ತೀವಿ, ಸಕ್ಕತ್ತಾಗಿ ಸಾಂಗ್ ಕೇಳ್ಕೊಂಡು ಹೋಗ್ತೀವಿ ಮಾತ್ರ. ನೀವು ಇಲ್ಲ ವಿಡಿಯೋ ಇಷ್ಟ ಆದರೆ ನೀವು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮತ್ತು ಹೆಬ್ಬೆ ಫಾಲ್ಸ್ ತನಕ ನಮ್ಮ ಓನ್ ವೆಹಿಕಲ್ ಬಿಡಲ್ಲ. ಅಲ್ಲಿಂದ ಒಂದು ಪ್ರೈವೇಟ್ ಜೀಪ್ ಬಿಡ್ತಾರೆ. ಅಲ್ಲಿ ಒಂದು ಜೀಪ್ ತುಂಬಕ್ಕೆ 12 ಮೆಂಬರ್ಸ್ ಸಿಗುತ್ತೆ. ನೋಡ್ತಿರ್ಬೋದು, 590 ರೂಪೀಸ್ ಬರುತ್ತೆ. ಆಮೇಲೆ ನೀವು ನೋಡ್ತಿರ್ಬೋದು, ಇಲ್ಲೊಂದು ಸಿಮೆಂಟಿನ ಗೋಡೆ ಥರ ಮಾಡಿದ್ದಾರೆ. ಅಲ್ಲಿ ಐ ಥಿಂಕ್ ನನ್ನ ಪ್ರಕಾರ ಇದು ಬೋರ್ಡಿನ ಕೆಲಸ ನಡೀತಿದೆ. ಮತ್ತು ನಾವು ಇಲ್ಲಿ ನೋಡ್ಕೊಳ್ತಿರ್ಬೋದು, ಇವೆಲ್ಲ ಗ್ರೀನರಿ. ಆಮೇಲೆ ಇಲ್ಲಿ ನೋಡಿ, ಮತ್ತಿಲ್ಲಿ 590 ರೂಪೀಸ್ ತಗೊತಾರೆ. ನಾವೀಗ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತೀವಪ್ಪ ಅಂತ ನೋಡ್ತಿರ್ಬೋದು. ಈಗ ನೋ ಕ್ಯಾಶ್ ಅಂತಿದೆ, ಕ್ಯಾಶ್ ಕೊಡೋಂಗಿಲ್ಲ, ಒಂದೇ ಆನ್ಲೈನ್ ಪೇಮೆಂಟ್. ಅಲ್ಲಿ ನಾವು ಸುಮಾರು ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ನಿಲ್ಲಿಸಿ, ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಲ್ಲಿಸಿ, ನೋ ಕ್ಯಾಶ್ ನೋಡ್ತಿರ್ಬೋದು. ನೆಟ್ವರ್ಕ್ ಜಾಗದಲ್ಲಿ ನಿಲ್ಲಿಸಿ ಅಲ್ಲಿ ಪೇಮೆಂಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡ್ತಿರ್ಬೋದು ಈಗ ನಾವು ಹೆಂಗೆ ಹೋಗ್ತಿದ್ದೀವಿ ಅಂತ. ಮತ್ತು ಜೀಪ್ ಯಾವ ಥರ ಇದೆ ನೋಡಿ, ಮತ್ತೆ ಸಕ್ಕದಾಗಿರುತ್ತೆ ಮಾತ್ರ ಜೀಪಿನ ರೈಡು. ನೋಡ್ತಿರ್ಬೋದು ಗಾಯ್ಸ್, ನಾವು ಹೆಂಗೆ ಜಾಲಿಯಾಗಿ ಮಾಡ್ತಿದ್ದೀವಿ ನೋಡಿ. ಎಲ್ಲರೂ ಹೆಂಗೆ ಹಾಯ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮಾತ್ರ ಫುಲ್ ಮಜಾ ಬರುತ್ತೆ ಮಾತ್ರ. ಥ್ರಿಲ್ಲಿಂಗ್ ಆಫ್ ರೋಡಲ್ಲಿ ಹೋಗ್ತಿದ್ದೀವಿ ಮಾತ್ರ ನಾವು. ನೋಡ್ತಿರ್ಬೋದು ಗಾಯ್ಸ್, ಇಡೀ ಫುಲ್ ಗ್ರೀನರಿ ನೋಡ್ತಿರ್ಬೋದು ನೀವು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಾತ್ರ. ಜೀಪಲ್ಲಿ ಅಲ್ಲಾಡೋ ಹೋಗ್ತಿದೆ ಮಾತ್ರ. ನಾವು ಹೊರ್ಗಡೆ ಇದ್ವಿ, ಓಪನ್ ಜೀಪಲ್ಲಿ ಹೋಗ್ತಿದ್ವಿ ಮಾತ್ರ. ಮತ್ತು ಕೆಲವು ಹೊರ್ಗಡೆನೂ ಒಳಗೆ ಕೂತಿದ್ರು. ನಾವು ಮಾತ್ರ ಹೊರ್ಗಡೆ ಸೈಕಾಗಿ ಇದ್ವಿ. ಮತ್ತು ನಾವು ಮಾತ್ರ ಸಕ್ಕತ್ತ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಮಾತ್ರ ಗಾಯ್ಸ್. ನಾವು 7 ಮೆಂಬರ್ಸ್ ಹೋಗಿದ್ವಿ. ಒಂದು ಜೀಪಲ್ಲಿ 12 ಮೆಂಬರ್ಸ್ ಆಗೋದಕ್ಕೂ ಬಿಡಲ್ಲ, 12 ಮೆಂಬರ್ಸ್ ಆಗೋದಕ್ಕೂ ಬಿಡಲ್ಲ. ಮತ್ತು ನಾವು ಮಾತ್ರ 7 ಮೆಂಬರ್ಸ್ ಹೋಗಿದ್ದೀವಿ. ಆಮೇಲೆ ಕೊಂಬೆ ಬಂದ ತಕ್ಷಣ ಇದು ಕೆಳಗಡೆ ಬಗ್ಗದು ಮತ್ತು ಕೊಂಬೆ ಹೋದ ತಕ್ಷಣ ಹೋಗೋದು, ಅದೊಂದು ಥ್ರಿಲ್ ಆಗಿತ್ತು. ನೋಡ್ತಿರ್ಬೋದು ಇಲ್ಲ. ಆಮೇಲೆ ಜೀಪಿಂದ ಹಿಡಿದಾಗ ನಿಂದು ಜವಾಬ್ದಾರಿ ಮಕ್ಕಳದು. ಆಮೇಲೆ 1 ಕಿಲೋಮೀಟ್ರ್ ಹೋಗಬೇಕು ನಡ್ಕೊಂಡು. ಆಮೇಲೆ 3 ಸೇತುವೆ ಇರುತ್ತೆ, ನೋಡ್ತಿರ್ಬೋದು. ಇದು ಫಸ್ಟ್ನೇ ಸೇತುವೆ. ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಮಾತ್ರ. ವಾಕ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಿದ್ವಿ. ಆಮೇಲೆ ಮತ್ತೆ ನೋಡ್ತಿರ್ಬೋದು ನೀವು ಫುಲ್ 2ನೇ ಸೇತುವೆ ನೋಡ್ತಿರ್ಬೋದು ನೀವು. ಫುಲ್ಲು ಇಲ್ಲಿ ಎಲ್ಲ ಫುಲ್ಲು ನೀರಿದೆ. ಮತ್ತು ನೋಡಿ ಎಷ್ಟು ಗ್ರೀನರಿ ಸೈಕ್ ಥರ ಕಾಣ್ತದೆ. ಮತ್ತು ನೀವು ನೋಡ್ತಿರ್ಬೋದು ಎಷ್ಟು ಗ್ರೀನರಿ ಅಂದರೆ. ನಾವೀಗ ಫಾಲ್ಸ್ ಹತ್ರ ಹೋಗೋಣ ಬನ್ನಿ. ಈಗ ನಾವು ಫಾಲ್ಸ್ ಹತ್ರ ಬಂದ್ವಿ. ಇಲ್ಲಿ ಮಾತ್ರ ಇಳಿಯಂಗಿಲ್ಲ, ಯಾಕೆಂದರೆ ಇಲ್ಲಿ ಇಳಿದ್ರೆ ಜಾರತ್ತೆ ತುಂಬ. ಅದಕ್ಕೆ ಇನ್ನು ಮುಂದೆ ಹೋಗ್ತಿದ್ದೀವಿ. ಇಲ್ಲಿ ನೀವು ಪ್ರೈವೇಟ್ ವೆಹಿಕಲ್ ಬರೋಂಗಿಲ್ಲ, ಮತ್ತು ನಡ್ಕೊಂಡು ಬರಬೇಕು. ನೋಡ್ತಿರ್ಬೋದು ಮೆಟ್ಲು ಕೂಡ ಇದೆ ಇಲ್ಲಿ. ಆಮೇಲೆ ನೋಡಿ ಫುಲ್ ಗ್ರೀನ್, ಒಂದು ಕಸ ಕಡ್ಡಿನೂ ಇಲ್ಲ ಇಲ್ಲಿ. ಫುಲ್ ಹೈಜಿನ ಮೇಂಟೈನ್ ಮಾಡ್ತಾರೆ. ನಾವೀಗ ಫಾಲ್ಸಿಂದೆಲ್ಲ ನೋಡ್ತೀರ ಆಯ್ತಾ, ಒಂದು ಸ್ವಲ್ಪ ಮುಂದೆ. ಆಮೇಲೆ ಸಕ್ಕತ್ತಾಗಿದೆ ನೋಡಿ ಮಾತ್ರ. ಒಂಚೂರು ಸಖತ್ ಕ್ಲೀನ್ ಇದೆ ಮಾತ್ರ. ನೋಡಿ ಮುಂದ್ಗಡೆ ಎಷ್ಟು ಜನ ಹೋಗ್ತೀವಿ ನೋಡಿ ನಾವು. ಮತ್ತು ಅಲ್ಲಿ ಇನ್ನೊಂದು ವಿಷಯ, ಪ್ಲಾಸ್ಟಿಕ್ ಮತ್ತು ಊಟನ ತಗೊಂಡೋಗಂಗಿಲ್ಲ, ಅಲ್ಲಿ ಬಿಡೋದು ಇಲ್ಲ. ನಾವು ಮಾತ್ರ ಪರಿಸರವನ್ನು ಕಾಪಾಡಿ. ಮತ್ತು ಆ ಕಡೆ ಸ್ವಲ್ಪ ಮೇಲೆ ಹೋದರೆ ನೋಡಿ ಸಕ್ಕತ್ತಾಗಿದೆ ನೋಡಿ ಫಾಲ್ಸ್ ಮಾತ್ರ. ಹೆಂಗೆ ಥ್ರಿಲ್ಲಂಗ್ ಎಂಜಾಯ್ ಮಾಡ್ತಿದ್ದೀವಿ ಮಾತ್ರ ನಾವು. ಸಕ್ಕತ್ತಾಗಿರುತ್ತೆ ಮಾತ್ರ. ಹಿಂಗೆ ಇಲ್ಲಿ ನೋಡಿ ಫಾಲ್ಸ್ ವ್ಯೂ ನೋಡಿ, ಸೈಕಾಗಿದೆ ಮಾತ್ರ. ಬ್ಯೂಟಿ
ನನಗಂತೂ ಸ್ವರ್ಗ ಗಾಯ್ಸ್, ನಮಗಂತೂ. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ, ಛತ್ತೀಸ್ಗಢದಿಂದ ಇಬ್ಬರು ಬಂದು ತೀರ್ಕೊಂಡಿದ್ರು ಮೂಳಿಗೆ ಹಳ್ಳದಲ್ಲಿ. ಅಲ್ಲಿ ನೀರು ಹರಿತಿರೋದು ವಿಷಯ ಕಾಣ್ತಿರ್ಬೋದು. ನಮಗೆ ಇದು ವಿಷಯ ಗಾಡ್ ಹೇಳಿದ್ರು. ನಮಗೆ ಗಾಡು ಸಕ್ಕತ್ತಾಗಿರೋದು ಮಾತ್ರ. ನಿಮಗೆ ವಿಷಯ ಗೊತ್ತೇ ಇರುತ್ತೆ, ನ್ಯೂಸಲ್ಲಿ ಬಂದಿರ್ಬೋದು. ನಿಮ್ಮ ಪ್ರಕಾರ, ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಅದಕ್ಕೆ ಅಲ್ಲಿ ಹಗ್ಗ ಕಟ್ಟಿದ್ರು ನೋಡ್ತಿರ್ಬೋದು. ನೋಡಿ ವ್ಯೂ ನೋಡಿ, ಫಾಲ್ಸ್ ವ್ಯೂ ನೋಡಿ ಹೆಂಗೆ ಎಷ್ಟು. ಮತ್ತು ಅಲ್ಲಿ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ನಮಗೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ನಾವು. ನೀವು ಹೋಗಿ ಸಕ್ಕತ್ತಾಗಿರುತ್ತೆ. ಮತ್ತು ನಾವು ಈಗ ವಾಪಸ್ ಬರ್ತಿದ್ದೀವಿ. ನೋಡಿ ಈಗ ಜೀಪ್ ರೈಡ್ ಎಲ್ಲ ಮತ್ತೆ ನೋಡಿ ಎಷ್ಟು. ಆಮೇಲೆ ಇಲ್ಲೊಂದು ವ್ಯೂ, ಮಳೆಗಾಲದಲ್ಲಿ ಫಾಲ್ಸ್ ವ್ಯೂ ನೋಡ್ತಿರ್ಬೋದು ನೀವು. ಮಳೆಗಾಲದಲ್ಲಿ ಮಾತ್ರ ಇನ್ನೂ ಟ್ರಿಬ್ಬಲ್ಲಿ ಇರುತ್ತೆ ಗಾಯ್ಸ್. ಬ್ರೋಸ್ಟಲ್ಲಿ ಇರಬೇಕಂದ್ರೆ ಸ್ವರ್ಗ ಗಾಯ್ಸ್, ಸ್ವರ್ಗ. ಆಮೇಲೆ ಮುಂಚೆ ದಾರನೇ ಇರಲಿಲ್ಲ ಆಯಿತಾ. ಆ ಇನ್ಸಿಡೆಂಟ್ ಆದಮೇಲೆ ದಾರ ಕಟ್ಟಿರೋದು. ಆಮೇಲೆ ಅಲ್ಲಿಂದ ಆಚೆ ಹೋಗಂಗಿಲ್ಲ. ಅಕಸ್ಮಾತ್ ಹೋಗಬೇಕು ಅಂದರೂ ಗಾಡಿಂದು ಪರ್ಮಿಷನ್ ತಗೊಂಡು ಹೋಗ್ಬೋದು ಅವರು. ಮಾತ್ರ ನೀವು ಸೇಫ್ಟಿ ಅಲ್ಲಿ ಮೇಲಾದ್ಮೇಲೆ ಮಾತ್ರ ನಿಮ್ಮ ಮಕ್ಕಳು ಡಬ್ಬರೆಲ್ಲ ನಿಂದೆ. ಫೋಟೋ ತಗೊಂಡು ಹೋಗ್ಬೇಕಾದ್ರೆ ಮಾತ್ರ ಇಲ್ಲೇ ಹಗ್ಗ ಕಾಣ್ತಿರ್ಬೋದು ನೋಡಿ, ಅಲ್ಲೇ ಕಲ್ಲು ಹತ್ರ ಒಳ್ಳೆ ಪೋಸ್ಟ್, ಸೈಕಾಗಿರೋ ಪೋಸ್ಟ್ ಕೊಡ್ಕೊಂಡು ನಿಂತ್ಕೋಬೋದು. ಮಾತ್ರ ಹುಷಾರಾಗಿ ಕೇರ್ಫುಲ್ ಆಗಿರ್ಬೇಕು, ಜಾರುತ್ತೆ. ಮಾತ್ರ ನೀರು ಆಟಾಡ್ಬೇಕಾದ್ರೆ ಮಾತ್ರ ಪಾಚೆ ಎಲ್ಲ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ ಅದು ಬಟ್ ಡೇಂಜರ್ ಇರುತ್ತೆ, ಜಾರುತ್ತೆ. ಆಮೇಲೆ ಇನ್ನೊಂದು ವಿಷಯ ಗಾಯ್ಸ್, ಮಳೆಗಾಲದಲ್ಲೆಲ್ಲ ಜಿಂಕೆ, ಸಿಂಹ ಎಲ್ಲ ಕಾಣುತ್ತೆ. ನಮಗೆ ಮಾತ್ರ ದೂರದಲ್ಲಿ 3 ಜಿಂಕೆ ಕಾಣ್ತು. ಆಮೇಲೆ ಇನ್ನೊಂದು ವಿಷಯ, ಬಟ್ಟೆ ತಗೊಂಡೋಗ್ಬೇಕು. ಯಾಕಪ್ಪ ಅಂತಂದರೆ ನೆಲದ ಮೇಲೆ ಮಾತ್ರ ಸಖತ್ತು ಚಿಲ್ ಅನಿಸುತ್ತೆ ಮತ್ತು ಚಳಿ ಆಗುತ್ತೆ. ಅದಕ್ಕೆ ಸೇಫ್ಟಿಗೆ ಎಕ್ಸ್ಟ್ರಾ ಬಟ್ಟೆ, ಟವಲು ಯಾವುದಕ್ಕೂ ಸೇಫ್ಟಿ ಇಟ್ಕೊಂಡಿರಿ. ಆಮೇಲೆ ನೀವು ಮುಂಚೆ ಹೋದವರು ಅಕಸ್ಮಾತ್ ಇವಾಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಅಕಸ್ಮಾತ್ ನಮಗೆ ರೈನ್ಬೋ ಎಲ್ಲ ಸಿಕ್ತು, ಹೋಗಿರೋ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ನಿಮಗೆ ರೈನ್ಬೋ ಪ್ರಾಣಿಗಿನೆಲ್ಲ ಸಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೆಂಗಿತ್ತು ಅಂತ ತಿಳಿಸಿ. ಹೋಗಿರೋ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.